ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ನಾಗೂರ ಗ್ರಾಮದ ಸರಕಾರಿ ಪ್ರೌಢಶಾಲೆಯಲ್ಲಿ ದಿನಾಂಕ ಜುಲೈ 20, 2024 ರಂದು ಅಪರಾಹ್ನ 12 ಗಂಟೆಗೆ ಬೆಂಗಳೂರು ಮೂಲದ ಪ್ರತಿಷ್ಠಿತ ಪೇಪಾಲ್ ಅಂಡ್ ಇಂಡಿಯನ್ ರೂಟ್ಸ್ ಸಂಸ್ಥೆಯ ಸಹಭಾಗಿತ್ವದಲ್ಲಿ 8, 9, 10 ನೇತರಗತಿಯ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪೆನ್ಸಿಲ್, ಗಣಿತ ವಿಷಯದ ಸಾಮಗ್ರಿಗಳು ಹಾಗೂ ನೀರಿನ ಬಾಟಲ್ 250 ಸ್ಕೂಲ್ ಬ್ಯಾಗ್ಗಳು ಸೇರಿ ಸುಮಾರು 1,000 ರೂಪಾಯಿ ಬೆಲೆ ಬಾಳುವ ಸ್ಕೂಲ್ ಬ್ಯಾಗ್ ಕಿಟ್ ವಿತರಣಾ ಕಾರ್ಯಕ್ರಮವು ಶಾಲಾ ಸುಧಾರಣಾ ಸಮಿತಿಯ ಅಧ್ಯಕ್ಷರಾದ ಕರಿಸಂಗಪ್ಪ ಗೌಡನರಸಾಪೂರರ ಅಧ್ಯಕ್ಷತೆಯಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಬಿಡಿಚಿತ್ತರಗಿಯರು, ನಿರೂಪಣೆ ಮತ್ತು ಪ್ರಾಸ್ತಾವಿಕ ಪರ, ಹುನಗುಂದ ಪಟ್ಟಣದ ಸ್ಥಳೀಯರು ಹಾಗೂ ಬೆಂಗಳೂರಿನ ಪ್ರತಿಷ್ಠಿತ ವಿಪ್ರೋ ಕಂಪನಿಯಲ್ಲಿ ಸೇವಾನುಭವ ಹೊಂದಿರುವ ಸಿದ್ದುಬಂಡಿಯರು ಅತಿಥಿಗಳ ಪರ, ಮುಖಂಡರಾದ ಮಲಕಾಜಗೌಡ ಪರತಗೌಡ್ರ ಮತ್ತು ಸಹಶಿಕ್ಷಕಿಯರಾದ ಶ್ರೀಮತಿ ಪಿಡಿವಾಲಿ ಶೆಟ್ಟರರು ಅತಿಥಿಗಳ ಪರ, ಅಧ್ಯಕ್ಷ ಕರಿಸಂಗಪ್ಪ ಗೌಡರು ಅಧ್ಯಕ್ಷೀಯ ಪರ ಮಾತುಗಳನ್ನಾಡಿ ತಮ್ಮ ಹಿಂದಿನ ಶಾಲಾ ದಿನಗಳ ಪರಿಸ್ಥಿತಿಯನ್ನು ಸ್ಮರಿಸುತ್ತಾ, ಸರ್ಕಾರಿ ಶಾಲೆಯ ಮಕ್ಕಳೆಂದರೆ ಬಡತನದ ಬೇಗುದಿಯಿಂದ ಹಸಿದುದರನ್ನು ನೀಗಿಸಿಕೊಳ್ಳುವುದು ತಂದೆ ತಾಯಿಗಳಿಗೆ ಕಷ್ಟಕರವಾಗಿರುತ್ತದೆ. ಅಂತಹದ್ದರಲ್ಲಿ ಶಾಲೆಯ ದೈಹಿಕ ಶಿಕ್ಷಕರಾದ ಸೋಲಾಪುರರ ವಿದ್ಯಾರ್ಥಿಗಳ ಪರ ಇರುವ ಇಚ್ಛಾಶಕ್ತಿ, ಬದ್ಧತೆ, ಅಂತಃಕರಣ ಕಾಳಜಿಯಿಂದ ಈ ಉಚಿತ ಶಾಲಾ ಬ್ಯಾಗ್ ಕಿಟ್ ವಿದ್ಯಾರ್ಥಿಗಳಿಗೆ ಸಿಗಲೆಂದು ಸಾಫ್ಟ್ವೇರ್ ಕಂಪನಿಯ ಸಿದ್ದುಬಂಡಿ ಮತ್ತು ಇಂಡಿಯನ್ ರೂಟ್ಸ್ ಸಂಸ್ಥೆಯ ಸಹಸಂಸ್ಥಾಪಕರಾದ ಅಮೃತಾಯನ್ರನ್ನು ಸಂಪರ್ಕಿಸಿದ್ದರಿಂದ ಈ ಸ್ಕೂಲ್ ಬ್ಯಾಗ್ ಸೌಲಭ್ಯವನ್ನು ಪಡೆಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳು ಸುದೈವಿಗಳೆಂಬ ಮಾತುಗಳು ಪ್ರಸ್ತಾಪವಾದವು. ಹಾಗೂ ಕಿಟ್ ಕೊಡುಗೆ ನೀಡಿದವರಿಗೆ ಧನ್ಯವಾದ ಸಲ್ಲಿಸಿದರು. ನಂತರ ವಿಶೇಷವಾಗಿ ಇಂಡಿಯನ್ ರೂಟ್ಸ್ ಸಂಸ್ಥೆಯ ಸಹಸಂಸ್ಥಾಪಕರಾದ ಅಮೃತಾಯನ್ರು ಸ್ಕೂಲ್ ಬ್ಯಾಗ್ ಕಿಟ್ ವಿತರಣೆ ಮತ್ತು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಮಾತನಾಡಿದವರು, ಇಂದು ನಾವು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಉದ್ಯೋಗವನ್ನು ಪಡೆದಿದ್ದರೆ ಸರ್ಕಾರಿ ಶಾಲೆಗಳಲ್ಲಿ ಓದಿದ್ದೇವೆ. ಹಾಗಾಗಿ ನಿಮ್ಮ ಕನಸು, ಗುರಿಯು ದೂರದೃಷ್ಟಿಯಿಂದ ಕೂಡಿರಬೇಕು. ನಿಮ್ಮಾರ್ಹತೆಗೆ ಅನುಸಾರ ಸಿಕ್ಕಾವಕಾಶ ಸದ್ಬಳಕೆ ಮಾಡಿಕೊಂಡು ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳುವ ಮತ್ತು ಕನಸು ಮಾಡಿಕೊಳ್ಳುವುದರ ಜೊತೆಗೆ ಸದೃಢ ಸಮಾಜ, ಸದೃಢ ದೇಶ ಕಟ್ಟಲು ಸಶಕ್ತಗೊಳ್ಳಬೇಕೆಂದು ಕಿವಿಮಾತು ಹೇಳಿದರು. ನಂತರ ಈಗ ಪಡೆಯುತ್ತಿರುವ ಶೈಕ್ಷಣಿಕ ಸೌಲಭ್ಯಗಳು ನಿಮ್ಮ ಭವಿಷ್ಯ ಕಟ್ಟಿಕೊಳ್ಳುವುದರ ಜೊತೆಗೆ ಭವಿಷ್ಯದ ಸಮಾಜಕ್ಕೆ, ದೇಶಕ್ಕೆ ಸಹಕಾರ ದೊರೆತರೆ ಮಾತ್ರ ಕೊಡುವ ಕೊಡುಗೆ ಮತ್ತು ಪಡೆಯುವ ಪ್ರತಿಫಲ ಸಾರ್ಥಕಗೊಳ್ಳುತ್ತದೆ. ಆ ದೆಸೆಯಲ್ಲಿ ನಿಮ್ಮ ವಿದ್ಯಾರ್ಥಿ ಜೀವನ ಸಾಗಲೆಂದು ಶುಭ ಹಾರೈಸಿದರು. ಈ ಕಾರ್ಯಕ್ರಮದಲ್ಲಿ ಕಿಟ್ ಕೊಡುಗೆ ನೀಡಿದ ದಾನಿಗಳಿಗೆ ಮತ್ತು ಅತಿಥಿಗಳಿಗೆ ಶಾಲಾ ಸುಧಾರಣಾ ಸಮಿತಿಯಿಂದ ಹಾಗೂ ನಾಗೂರ ಗ್ರಾಮದ ಗ್ರಾಮ ಪಂಚಾಯತ ಸದಸ್ಯರಿಂದ, ಪಿಕೆಪಿಎಸ್ ನಿರ್ದೇಶಕರಿಂದ ಹಾಗೂ ಊರಿನ ಗುರು ಹಿರಿಯರಿಂದ ಗೌರವ ಸನ್ಮಾನ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ಆಯೋಜನೆಯನ್ನು ದೈಹಿಕ ಶಿಕ್ಷಕರಾದ ಸೋಲಾಪೂರರು ನೆರವೇರಿಸಿದರೆ, ಕಾರ್ಯಕ್ರಮದ ವೇದಿಕೆಯನ್ನು ಶಿಕ್ಷಕರಾದ ಪಿ ಬಿರಾದಾರು ಹಂಚಿಕೊಂಡಿದ್ದರು. ಹಾಗೂ ಕಾರ್ಯಕ್ರಮದ ವೇದಿಕೆಯನ್ನು ಮುಖಂಡರಾದ ಗುರಪ್ಪ ಹೆರೂರ, ಸಂಗಮೇಶ ನರಸಾಪೂರ, ಎಸ್ಡಿಎಂಸಿ ಸದಸ್ಯರಾದ ಶ್ರೀಮತಿ ಶರಣಮ್ಮ ಮುರಡಿ, ಶ್ರೀಮತಿ ರತ್ನಕ್ಕ ಗುಣಕಿ ಸೇರಿದಂತೆ ಇತರೆ ಎಸ್ಡಿಎಂಸಿ ಸದಸ್ಯರು, ಪಿಕೆಪಿಎಸ್ ಸದಸ್ಯರು, ಗ್ರಾಮ ಪಂಚಾಯತ ಸದಸ್ಯರು, ಊರಿನ ಗುರು ಹಿರಿಯರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಶಾಲೆ ಇತರೆ ಬೋಧಕೇತರ ಸಿಬ್ಬಂದಿಗಳು, ಬೇಡಿ ಪ್ರಶಿಕ್ಷಣಾರ್ಥಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್, ನಾಗೂರ. ಸಂಸ್ಥೆ ಬೆಂಗಳೂರಿನಲ್ಲಿರುವಂತಹ ಈ ಸಂಸ್ಥೆ ನಮ್ಮ ದೂರದಲ್ಲಿರುವಂತಹ ಬೆಂಗಳೂರು ಈ ನಾಗೂರಿಗೂ ಎತ್ತಣ ಮಾಮರ ಎತ್ತಣಕ್ಕೆ ಹೋಗಲಿ, ಎತ್ತಣದ ಸಂಬಂಧವಿಲ್ಲ ಎನ್ನುವಂತೆ ನಿಮ್ಮನ್ನ ಎಲ್ಲ ವಿದ್ಯಾರ್ಥಿಗಳನ್ನು ಹುಡುಕೊಂಡು ಕಡಿಮೆ ಅಂದ್ರೆ ಸುಮಾರು 1,000 ರೂಪಾಯಿ ಬೆಲೆ ಬಾಳುವಂತಹ ಸ್ಕೂಲ್ ಬ್ಯಾಗ್ ಅನ್ನ, ಅದರ ಜೊತೆಗೆ ನೋಟ್ ಪುಸ್ತಕವನ್ನ, 100 ರೂಪಾಯಿ ಬೆಲೆ ಬಾಳುವ 100ಕ್ಕಿಂತ ಹೆಚ್ಚಿಗೆ ಬೆಲೆ ಬಾಳುವಂತಹ ನೀರಿನ ಬಾಟಲ್ ಅನ್ನ, ಅದರ ಜೊತೆಗೆ ಸಲಕರಣೆಗಳನ್ನ, ಈ ಕಿಟ್ ಅನ್ನ ವಿತರಿಸಲು ಇಲ್ಲಿಗೆ ಆಗಮಿಸಿದ್ದು ನಿಜವಾಗೂ ನಮ್ಮ ನಾಗೂರ ಸರ್ಕಾರಿ ಪ್ರೌಢಶಾಲೆಯ ಎಸ್ಡಿಎಂಸಿಯ ಸರ್ವ ಮಹನೀಯರ ಪರವಾಗಿ, ನಮ್ಮೆಲ್ಲ ಶಿಕ್ಷಕರ ಪರವಾಗಿ ಅವರಿಗೆ ಮೊದಲಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಿದ್ದೀನಿ. ಎಷ್ಟೋ ಬಡತನ, ಅದರಲ್ಲಿ ವಿಶೇಷವಾಗಿ ನಮ್ಮ ಸರ್ಕಾರಿ ಪ್ರೌಢಶಾಲೆ ಮಕ್ಕಳು, ಸರ್ಕಾರಿ ಶಾಲೆ ಮಕ್ಕಳು ಬಡತನದಲ್ಲಿರುವಂತಹ ತಮ್ಮ ಹಸಿವನ್ನು ನೀಗಿಸಿಕೊಳ್ಳೋದ ತಂದೆ ತಾಯಿಗೆ ಕಷ್ಟ ಇರ್ತದ. ಅಂತ ಸಮಯದಲ್ಲಿ ಆ ಮಕ್ಕಳು ಕೂಡ ಬ್ಯಾಗ್ ಅನ್ನು ಹಾಕೊಂಡು ಆ ಪೇಪರ್ ಸಂಸ್ಥೆ ಅಥವಾ ಇಂಡಿಯನ್ ರೂಟ್ಸ್ ಅನ್ನುವಂಥದ್ದು, ಅದರ ಮೂಲಕ ಈ ಮಕ್ಕಳ ಮೂಲಕ ಆ ಚಿಗುರು ಅನ್ಕೊಂಡು ಸಹಜವಾಗಿ ಅದ್ರ ಬೇರುಗಳು
ಆಗಲೇ ಅದನ್ನು ತೋರಿಸಿದಾಗ ಬಹಳ ಖುಷಿ ಅನಿಸ್ತದೆ. ಬೇರುಗಳಿದ್ದವು, ಆ ರೂಟ್ಸ್ ಅನ್ನೋದು ಸಹಜವಾಗಿ ಹಂಗ ತಾವೆಲ್ಲ ಮಕ್ಕಳು ಮುಂದೆ ಹೆಮ್ಮರವಾಗಿ ಬೆಳೆದ್ರ ಇವತ್ತಿನ ಸಸಿ ಮುಂದಿನ ದಿನದಲ್ಲಿ ಹೆಮ್ಮರವಾಗಿ ಬೆಳೆದರೆ ಅದೇ ದೊಡ್ಡ ಖುಷಿ ಅನ್ನುವಂತೆ ಇವತ್ತ ನಮ್ಮ ನಾಗೂರನ್ನ ಹುಡಿಕೊಂಡು ಬಂದಿದ್ದು. ಜೊತೆಗೆ ಸಹೋದರರು ಸಿದ್ದು ಬಂಡಿಯವರು ಹುನಗುಂದದವರು, ಅದರ ಜೊತೆಯಾಗಿ ನಮ್ಮ ದೈಹಿಕ ಶಿಕ್ಷಕರಂತಹ NM ಸೋಲಾಪುರ್ ಅವರ ಗೆಳೆಯರು. ಯಾವುದೋ ಅಪರೂಪದ ಕ್ಷಣ, ಆ ಕ್ಷಣದಲ್ಲಿ ಭಾಗಿಯಾದಂತ ಸರ್ವ ಮಹನೀಯರನ್ನ ನಾನು ಮತ್ತೊಮ್ಮೆ ನೆನಪಿಸ್ತಾ ಆ ಸಂಸ್ಥೆ ಪರವಾಗಿ ಒಂದು ಡಿಫ್ರೆಂಟ್ ಫೀಲ್ಡ್ ಅಲ್ಲಿ ಹೋಗ್ಬೇಕಂತ ಇದ್ದೀರಾ? ಎಷ್ಟು ಜನ ಇಂಜಿನಿಯರ್ಸ್ ಆಗ್ಬೇಕಂತ ಇದ್ದೀರಾ? ಇಂಜಿನಿಯರ್ಸ್ ಮಾತ್ರ ಎಷ್ಟು ಜನ ಇದ್ದೀರಾ? ಯಾರು ಇಲ್ವಾ? ಯಾರು ಸೈಂಟಿಸ್ಟ್ ಎಷ್ಟು ಜನ ಆಗ್ಬೇಕಂತ ಇದ್ದೀರಾ? ವಿಜ್ಞಾನದಲ್ಲಿ ಎಷ್ಟು ಜನ ಆಸಕ್ತಿ ಇದೆ? ಮ್ಯಾಥ್ಸ್ ಅಲ್ಲಿ ಎಷ್ಟು ಜನಕ್ಕೆ ಆಸಕ್ತಿ ಇದೆ? ಮ್ಯಾಥ್ಸ್ ತುಂಬಾ ಜನ ಇದ್ದಾರೆ, ವೆರಿ ಗುಡ್. ಆಮೇಲೆ ಎಷ್ಟು ಜನ ಟೀಚರ್ಸ್ ಆಗ್ಬೇಕಂತ ಇದ್ದೀರಾ? ಇದೇ ಸ್ಕೂಲಿಗೆ ಬರ್ತೀರಾ? ಮತ್ತೆ ಪಟ ಮಾಡಕ್ಕೆ ಇಲ್ಲ ಬೇರೆ ಸ್ಕೂಲಿಗೆ ಹೋಗ್ತೀರಾ? ಇದೇ ಸ್ಕೂಲಿಗೆ ಬರ್ತೀರಾ? ಓಕೆ. ಎಷ್ಟು ಜನ ಆರ್ಟಿಸ್ಟ್ ಆಗ್ಬೇಕಂದ್ರೆ? ಎಷ್ಟು ಜನ ಪೇಂಟಿಂಗ್ ಚೆನ್ನಾಗಿ ಮಾಡ್ತೀರಾ? ಇಂಜಿನಿಯರ್ಸ್ ಡಾಕ್ಟರ್ಸ್ ಮಾತ್ರ ನಮ್ಗೆ ಪ್ರೊಫೆಷನ್ ಇಲ್ಲ. ಇವಾಗ ಪೇಂಟಿಂಗ್ ಬಂದ್ರೆ ಆರ್ಟಿಸ್ಟ್ ಆಗ್ಬೋದು. ತುಂಬಾ ಜನ ಇಂಟರ್ನ್ಯಾಷನಲ್ ಎಲ್ಲ ಹೋಗಿದಾರಲ್ವಾ? ತುಂಬಾ ನಿಮ್ಗೆ ಏನ್ ಆಸಕ್ತಿ ಇದೆಯೋ ಇಟ್ ಶುಡ್ ಬಿ ಅರ್ ಹಾಬಿ. ಟೈಮ್ ಪಾಸಿಂಗ್ ನೀವು ಚಿತ್ರ ಬಿಡಿಸೋದಾಗಿರ್ಬೋದು, ಬಟ್ ಫ್ಯೂಚರಲ್ಲಿ ಯು ಶುಡ್ ಬಿ ಅನ್ ಆರ್ಟಿಸ್ಟ್. ನೀವು ಇಂಟರ್ನ್ಯಾಷನಲ್ ಹೋಗ್ಬೋದು, ನ್ಯಾಷನಲ್ಸ್ ಹೋಗ್ಬೋದು. ನೀವು ಇಲ್ಲಿಂದ ಬಾಗಲಕೋಟೆಯಿಂದ ಯು ಕ್ಯಾನ್ ಪಾರ್ಟಿಸಿಪೇಟ್ ಥ್ರೂ ಔಟ್ ದ ವರ್ಲ್ಡ್ ಅಲ್ವಾ? ಸೊ ಆದಷ್ಟು ಚೆನ್ನಾಗಿ ಓದಿ. ಟೀಚರ್ಸ್ ನಿಮ್ಗೆ ಐ ಥಿಂಕ್ ದೇ ಗಿವಿಂಗ್ ದ ಬೆಸ್ಟ್. ಸಣ್ಣ ಸಂಸ್ಥೆ ಬೆಂಗಳೂರಲ್ಲಿ, ಸೊ ಪೇಪಾಲ್ ಕಡೆಯಿಂದ ನಾವು ಈ ಬ್ಯಾಗ್ಸ್ ಕೊಟ್ಟಿದ್ದಾರೆ. ಸೊ ಸರ್ ಆಲ್ರೆಡಿ ಹೇಳಿದ್ರು ನಾವು ಬೆಂಗಳೂರಲ್ಲಿ ಕೊಟ್ಟಿರ್ಬೋದಾಯ್ತು, ಬಿಕಾಸ್ ಆಫ್ ಸಿದ್ದು ಸರ್ ಅವ್ರು ಹೇಳಿದ್ರು. ನೋಡಿ, ಸಿದ್ದು ಸರ್ ಅಷ್ಟೇ ಒಳ್ಳೆ ದೊಡ್ಡ ವಿಪ್ರೋ ಕಂಪನಿಯ ಕೆಲಸ ಮಾಡ್ತೀವಿ. ಎಷ್ಟು ಚೆನ್ನಾಗಿ ಗೊತ್ತು ವಿಪ್ರೋ ಹೆಸರು ಕೇಳಿದಿರಾ? ಸಿದ್ದು ಸರ್ ಹೇಳ್ತಾರೆ ವಿಪ್ರೋ ಕಂಪನಿ ಏನ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಅವರು ನಾನು ಎಲ್ಲ ಈ ತರ ಗವರ್ಮೆಂಟ್ ಸ್ಕೂಲಲ್ಲೇ ಓದಿ ಈ ತರ ಮುಂದೆ ಬಂದಿರೋದು, ಆಯ್ತಾ? ಸೊ ಗವರ್ಮೆಂಟ್ ಸ್ಕೂಲಲ್ಲಿ ಓದ್ತಿದ್ದೀರಾ ಅಂದ್ರೆ ನಿಮ್ ಡ್ರೀಮ್ಸ್ ಚಿಕ್ಕದಾಗಿ ಇಟ್ಕೊಳ್ಬಾರ್ದು. ಯಾವಾಗೂ ನಮ್ಗೆ ಹೇಳ್ತಾರೆ, ಯೂಶಲಿ ಹೇಳ್ತಾರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ, ಕರೆಕ್ಟ್ ಅಲ್ವಾ? ಇಲ್ಲ, ಎಜುಕೇಶನ್ ಬಂದಾಗ ನೀವು ಆದಷ್ಟು ಎಷ್ಟು ಆಪರ್ಚುನಿಟೀಸ್ ಸಿಕ್ಕುತ್ತೋ ನೀವು ಆಪರ್ಚುನಿಟೀಸ್ ಗ್ರ್ಯಾಬ್ ಮಾಡ್ಕೊಳ್ಬೇಕು. ಎಲ್ಲೆಲ್ಲಿ ಸ್ವಲ್ಪ ಯಾರನ್ನ ಒಂದು ಒಳ್ಳೆ ಟೀಚರ್ ಒಂದು ಒಳ್ಳೆ ಮಾತು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರ ಹತ್ರ ಕೇಳಿಸ್ಕೊಂಡು ಇನ್ನು ಮುಂದೆ ನೀವು ನೆಕ್ಸ್ಟ್ ಸ್ಟೆಪ್ ಏನಾಗಬೇಕು ಫ್ಯೂಚರಲ್ಲಿ ಅಂತ ಹೇಳ್ಬಿಟ್ಟು ನೀವು ಕೆಲ್ ರೀಚ್ ಔಟ್. ಟೀಚರ್ಸ್ ಯಾವ ಟೀಚರ್ಸ್ ಕೇಳ್ಬೋದು, ನೀವು HM ಸ್ಟಾರ್ ರೀಚ್ ಔಟ್ ಆಗ್ಬೋದು. ಯಾರಾದ್ರೂ ನಮ್ಮಂತ ಗೆಸ್ಟ್ ಯಾರು ಬಂದಾಗ ಅವ್ರ ಕುತ್ಕೊಂಡು ಕೇಳಿ, ನಿಮ್ಗೆ ನಾವು ಇದಾಗಬೇಕಂತ ಇದ್ದೀರಿ, ಏನ್ ಮಾಡಬೇಕು, IAS ಆಗಬೇಕು, IPS ಆಗಬೇಕು, ಏನಾಗಬೇಕು? ಐ ಥಿಂಕ್ ಎಲ್ಲರೂ ಆಗ್ಬೋದು, ಎಲ್ಲರೂ ಕೆಪಾಸಿಟಿ ಇದೆ ಎಲ್ಲಾಗುವಷ್ಟು. ನಾನು ಸೋಷಿಯಲ್ ವರ್ಕರು. ಹತ್ರ ನೀವು ಎಷ್ಟು ಜನ ನಿಮ್ಮ ಫ್ರೆಂಡ್ಸ್ ಇವಾಗ ಏನೋ ಬಿದ್ದರೆ ಎಷ್ಟು ಜನ ಹೆಲ್ಪ್ ಮಾಡಕ್ ಹೋಗ್ತೀರಾ? ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೆ ಹೇಳ್ಕೊಡ್ಬೋದು. ಅವ್ರಿಗೆ ಫ್ಯೂಚರ್ಗೂ ಹೆಲ್ಪ್ ಆಗುತ್ತೆ, ನಿಮಗೂ ಹೆಲ್ಪ್ ಆಗುತ್ತೆ ಅಲ್ವಾ? ಸೊ ಐ ಹೋಪ್ ಈ ಬ್ಯಾಗ್ ಎಲ್ಲ ನಿಮಗೆ ಇಷ್ಟ ಆಗೋದು ಅಂತ ಅನ್ಸ್ಕೊಂತ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಆಲ್ ದಿ ಬೆಸ್ಟ್. ನಿಮ್ಮನ್ನೆಲ್ಲ ನೋಡಿದ್ರೆ ಖುಷಿ ಆಗ್ತಾ ಇದೆ. ನಮ್ಮ ಮುಖದಲ್ಲಿ ಕ್ಷಮಿಸಬೇಕು, 15 ದಿವಸ ನಿಮ್ಮನ್ನು ಕಾಯಿಸಿದ್ದೀವಿ ಬ್ಯಾಗ್ ವಿತರಣೆ ಮಾಡೋದಕ್ಕೆ. ಹಾಗಾಗಿ ಇವತ್ತು ಕೊಡ್ತೇನೆ. ಎಲ್ರಿಗೂ ಖುಷಿ ಆಗುತ್ತಾ ಬ್ಯಾಗ್ ಸಿಕ್ಕರೆ? ನಾವು ಏನು ಆಸೆ ಪಡ್ತಾ ಇದೀವಿ ಅಂತಂದರೆ, ನಾಳೆ ನೀವು ಎಲ್ಲರೂ ಓದಿ ದೊಡ್ಡವರಾಗಿ 4 ಜನ ನಿಮ್ಮಂಥ ವಿದ್ಯಾರ್ಥಿಗಳಿಗೆ ಈ ಥರ ಕೊಡುವಂಥ ಶಕ್ತಿಯನ್ನು ನೀವು ಪಡ್ಕೊಳ್ಳಿ. ಓಕೆ, ತುಂಬ ಧನ್ಯವಾದ. ಮೂಲಕ ಗಣ್ಯ ವ್ಯಕ್ತಿಗಳ ಜೋರಾದ ಶಾಂತಿ, ನೆಮ್ಮದಿ ಎಲ್ಲವನ್ನ ಕೊಡಮಾಡುವುದನ್ನು ಕೇಳ್ಕೊಂಡರು. ಭಾಗಿಯಾಗಬೇಕಂತವರಿಗೆ ವಿನಂತಿ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಎತ್ತ ನಿಂದೆತ್ತ ಸಂಬಂಧವಿಯ ಗುಹೇಶ್ವರ, ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗನುಪ್ಪು. ಎತ್ತ ನಿಂದೆತ್ತ ಸಂಬಂಧವಿಯ ಗುಹೇಶ್ವರ, ಲಿಂಗಕ್ಕೂ ಯಮಗು ಎತ್ತ ನಿಂದೆತ್ತ ಸಂಬಂಧವನ್ನು. ಹಾಗೆ ನಮ್ಮ ಅಮೃತ ಮೇಡಮ್ ಅವರು ಮತ್ತು ನಮ್ಮ ಸಿದ್ದು ಬಂಡಿ ಸರ್ ಎಂಥ ಉತ್ಸಾಹ ಮಾಡ್ತಿರೋರು. ನೀವು ಭಾಗ್ಯವಂತರು ನೀವು. ಯಾಕಂದರೆ ನಾವು ಶಾಲೆ ಕಲಿಯುವಾಗ ಇಂಥ ಯಾವ ದಾನಿಗಳು ಸಹಿತ ಇದ್ದಿಲ್ಲ. ನಾವು ಎಲೆಸ್ಟಿಕ್ ಅಂತ ಬರ್ತಿದ್ವು. ಆ ಎಲೆಸ್ಟಿಕ್ನಲ್ಲಿ ಆ ಬುಕ್ಕನ್ನು ಇಟ್ಕೊಂಡು ನಾವು ಶಾಲೆ ಹೋಗ್ತಿದ್ವಿ. ಈಗ ನಿಮಗೆ ಎಂಥ ಭದ್ರತೆಯಾಗಿ ನಿಮಗೆ ಶಿಕ್ಷಣಕ್ಕೆ ಎಷ್ಟು ಮಹತ್ವ ಕೊಟ್ಟರೆ ಮೇಡಮ್ ಅವರು ಮತ್ತು ನಮ್ಮ ಸಿದ್ದು ಸರ್ ಅವರಿಗೆ ನಮ್ಮ ಊರಿನ ವತಿಯಿಂದ ಹಾಗೂ ನಮ್ಮ ಶಾಲಾ ಸಿಬ್ಬಂದಿ ವತಿಯಿಂದ ಹಾಗೂ ಈ SDMC ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಮತ್ತು ಶಾಲಾ ಮುದ್ದು ಮಕ್ಕಳಿಂದ ನಾವು ಅವರಿಗೆ ತುಂಬಾ ಚಿರಋಣಿಯಾಗಿದ್ದೇವೆ. ಅಭಿಮಾನದಿಂದ ನಾವು ಹೇಳಬೇಕಾಗುತ್ತೆ. ಸುಮಾರು 1,000 ರೂಪಾಯಿ ಆಯ್ತು ಮಕ್ಕಳಿಗೆ. ನೀವು ಅದರ ಸಲೀಪವಾಗ
ನೀವು ಪಡ್ಕೊಂತೀರ ಅಂತ ತಿಳ್ಕೊಂಡು ನಾವು ಬಹಳ ಆಸೆ ಇಟ್ಟು ನಾವು. ಯಾಕಂದ್ರೆ ಅವರು ನನ್ನ ಮಾತಂದ್ರೆ ಮೇಡಮ್ ಅವರು ಮತ್ತು ಸಿದ್ದು ಸರ್, ನಾವು ಹೇಗೆ ಶಿಕ್ಷಣ ವಿಪ್ರೋ ಸಂಸ್ಥೆ ದೊಡ್ಡ ಸಂಸ್ಥೆ ಅದು. ವಿಪ್ರೋ ಕೇಳಬಹುದು ಯಾರು ವಿಪ್ರೋ ಸಂಸ್ಥೆ ಹೆಸರು. ಆ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿ ಮತ್ತು ಆ ಮೇಡಮ್ ಅವರು ಕೂಡಿಕೊಂಡು ಒಂದು ಅಂಗ ಸಂಸ್ಥೆಯನ್ನು ಕಟ್ಟಿಕೊಂಡು ಇಷ್ಟೆಲ್ಲ ಒಂದು ತಮ್ಮ ತನ ಮನ ಧನದೊಂದಿಗೆ ತಮಗೆ ದಾರಿ ಹಿಡಿದಲ್ಲ, ನೀವೆಲ್ಲರೂ ಅವರಿಗೆ ಚಿರಋಣಿ ಆಗಿರ್ಬೇಕು. ವತಿಯಿಂದ ಹಾಗೂ ನಮ್ಮ ಶಾಲಾ ಸಿಬ್ಬಂದಿ ವತಿಯಿಂದ SB ವತಿಯಿಂದ ನಾನು ಅಭಿಮಾನದಿಂದ ಅವರಿಗೆ ನಾವು ಚಿರಋಣಿಯಾಗಿ ಕೇಳ್ತಕ್ಕಂಥ ಹೇಳಿ ನಾನು ಎರಡು ಮಾತುಗಳನ್ನು. ಗುರುಗಳು ಹೇಳಿದ ಹಾಗೆ ಎಲ್ಲರೂ ಚಾಚು ತಪ್ಪದೆ ತಮ್ಮ ಶಿಕ್ಷಣದ ಬಗ್ಗೆ ಒಂದು ಹೇಳಿದ ಹಾಗೆ ಮಾಡಿ ಆ ಬ್ಯಾಗ್ ಕೊಟ್ಟಂತ ದಾನಿಗಳಿಗೆ ಗುರು ಅನ್ನದಾನೇಶ ಹಾಗೂ ರಾಜಗುರು ಪ್ರಭುರಾಜೇಂದ್ರ ಮಹಾರಾಜ ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಹಾರೈಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಡಿಮೆ ಮಾತಾಡ್ತಾರ, ಅವ್ರು ಹೆಚ್ಚಿಗೆ ಕೆಲಸ ಮಾಡ್ತಾರೆ. ಒಂದು ಸಹಜವಾಗಿ ಪಠ್ಯದಲ್ಲಿ ಸಿಗುವಂತೆ ತಾವೆಲ್ಲ ಓದ್ತಾ ಇರ್ಬೋದು. ಕೆಲವೊಂದು ಮಾತದಕ್ಕೆ ನಾವು ದೂಷಣೆಗೆ ಒಳಗಾಗುತ್ತಿದ್ದೀವಿ. ಏನಂತ ಕೊಟೇಶನ್ ಅಂದ್ರೆ, ದುರದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಕಡಿಮೆ ಕೆಲಸ ಮಾಡುವವರೆಂಬ ದೂಷಣೆಗೆ ಒಳಗಾಗಿ